ಮೇಲೆ ಕಾರ್ಮಿಕರ ದುಡಿಮೆ ಮೇಲೆ ಎದ್ದು ನಿಂತಂಥದ್ದು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇವತ್ತು ಚಿಂತನೆ ಮಾಡುವಂಥದ್ದು ಏನಪ್ಪ ಅಂದ್ರೆ, ನಮ್ಮದೇ ಸರ್ಕಾರ ತರೋದಕ್ಕೆ ನಾವೇನು ಮಾಡಬೇಕು. ಯಾಕೆಂದರೆ ಎಲ್ಲಿವರೆಗೆ ಸ್ವತಃ ರೈತ, ಸ್ವತಃ ಕಾರ್ಮಿಕ ಅಧಿಕಾರವನ್ನು ಕೈಗೆ ತೊಗೊಳಿದ್ರು ಅಲ್ಲಿವರೆಗೆ ಈ ವ್ಯವಸ್ಥೆ ಬದಲಾಗುವುದಿಲ್ಲ. ಯಾಕಂದರೆ ನಾವು ಮಾರ್ಕೆಟ್ಗೆ ಸಿಗೋದು ರೈತಗೆ ಬೆಳೆದ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಉಳಿದ ಬೆಳೆಗಳಿಗೆ ಕಬ್ಬಿಗೆ ಒಂದಿಷ್ಟು ಸಾಲ ಮಾಡಿ ನೀವು ಕಬ್ಬು ಬೆಳಿಬೋದು, ಸಾಲದ ಬಡ್ಡಿ ಕೊಡ್ಬೋದು ಅಷ್ಟೇ, ಸಾಲದ ಇರೋದಿಲ್ಲ. ಪ್ರತಿ ವರ್ಷ ಹೆಚ್ಚಾಕೊಂತ ಇರೋದು, ಹಂಗೆ ಬೆಳ್ಕೊತ ಹೋಗುವಂಥದ್ದು. ಅದರಲ್ಲೂ ಏನಪ್ಪ ಬೆಳೆ ಸಾಲ ತರೋದೈತಿ, ಆ ವರ್ಷ ಬಡ್ಡಿ ಕೊಡೋದೈತಿ, ಮತ್ತೆ ನೋಡೈತಿ ಬಂಗಾರದ ಮನೆಯಾಗ ಇರ್ತದೆ ಅಂತ ಒತ್ತೆ ಹೋಗಿದ್ದೈತಿ. ಮತ್ತು ಪ್ರತಿ ವರ್ಷ ಈಗ ನೋಡಿರಿ 3,300 ಕೊಟ್ಟರು, ಇನ್ನು ಮಾರ್ಕೆಟ್ ತುಟ್ಟಿ ಆಗ್ತಾ ಹೋಗ್ತದೆ. ಅದೇ ಕಾಲಕ್ಕೆ ಗೊಬ್ಬರ ರೇಟ್ ಹೆಚ್ಚಾಗ್ತದೆ ರೀ. ಗೊಬ್ಬರ ರೇಟ್ ಜೊತೆಗೆ ಕಾಳಿನ ಹೋಳುಗಳ ಪಗಾರ ಹೆಚ್ಚಾಗ್ತಾವ. ಪಾಪ ಅವ್ರಿಗೂ ಬದುಕಿರ್ತದೆ, ಕೊಡಲೇಬೇಕಾಗ್ತದೆ ರೀ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಗಳೆ ಗಾಡದ್ದು ಇನ್ನುಳಿದ ವಸ್ತುಗಳು ಸಹಿತ ತುಟ್ಟಿ ಆಗ್ತಾ ಹೋಗ್ತಾವ. ಇಂಥ ಪ್ರಸಂಗದಲ್ಲೇ ಇದು 3,300 ಮುಂದಿನ ಒಂದು 5-10 ವರ್ಷ ಚೇಂಜ್ ಆಗುವ ಸಾಧ್ಯತೆ ಭಾಳ ಕಡಿಮೆ. ಸರ್ಕಾರ ಒಪ್ಪುವುದಿಲ್ಲ. ಜೊತೆಗೆ ಈ ಒಂದು ಲಾಭವನ್ನು ತಿನ್ನುವಂಥ ಕಾರ್ಖಾನೆ ಮಾಲೀಕರು ಇವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಈ ಎಲ್ಲ ದಿಶೆಯಲ್ಲೇ ಇವತ್ತು ರೈತರು ಮತ್ತೊಮ್ಮೆ ತಾವು ಇನ್ನು ವಿಚಾರ ಮಾಡೋದು. ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡ್ತೀರಿ, ಎಲ್ಲ ಬರೋಬ್ಬರದ. ಆದರೆ ಪ್ರತಿ ಸಲವೂ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಚಿಂತನೆ ಮಾಡಿ ಈ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇದೆನಾ, ರೈತಗೆ ಮಾರ್ಕೆಟ್ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆನಾ, ಉಳಿದ ಬೆಳೆಗಳಿಗೆ ನಾವು ಸ್ವತಃ ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯ ಇದೆನಾ ಅನ್ನೋ ದಿಶೆಯಲ್ಲಿ ನಾವು ಚಿಂತನೆ ಮಾಡಬೇಕಾಗ್ಯದ. ಇಲ್ಲಾಂದ್ರೆ ರೈತ ಮುಂದಿನ ಶತಮಾನದವರೆಗೆ ಇದೇ ರೀತಿ ಹೋಗುವಂಥ ಪ್ರಸಂಗ ಬರ್ತದೆ. ಅದೇ ಕಾಲಕ್ಕೆ ಇವತ್ತು ನೋಡಿರಿ, ಬಿಹಾರದಲ್ಲಿ ಚುನಾವಣೆ ಗೆದ್ದಿರ್ಬೋದು BJPಗರು, ಬಟ್ ಅಲ್ಲಿ ಬಿಹಾರಿಗಳು ಸಾಕಷ್ಟು ಹೊರಗೆ ಹೋಗಿ ದುಡಿಯುವಂಥದ್ದು ರೈತರ. ಅಲ್ಲಿ 3,000-4,000 ರೂಪಾಯಿ ಪೇಮೆಂಟ್ ಅವ್ರಿಗೆ ಬೀಳುವಂಗದ ತಿಂಗಳಿಗೆ. ನಮ್ಮಲ್ಲೂ ಅಷ್ಟು 5,000-6,000 ಅಷ್ಟು ಒಳಗೆ, ಅವ್ರಿಗೆ 5,000 ಒಳಗೆ ಹೊರಗೆ. ನೀವು ಕಬ್ಬು ಬೆಳೆಗಾರರಿ, ಮತ್ತು ಅವ್ರು ಇರ್ರಿ, ಒಂದು ಇಡೀ ಕುಟುಂಬ 5-6 ಸಾವಿರದ ಮನೆ ನಡೆಸೋದು ಇವತ್ತು ಎಷ್ಟು ಕಷ್ಟದ, ಕುಟುಂಬ ನಡೆಸೋದು ಎಷ್ಟು ಕಷ್ಟದ ಎಲ್ಲರಿಗೂ ಗೊತ್ತದ. ಈ ದಿಶೆಯಲ್ಲೇ ನಮ್ಮೆಲ್ಲ ರೈತ ನಾಯಕರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟ, ರೈತ ಚಿಂತಕರಿಗೆ, ಸ್ವತಃ ರೈತರಿಗೆ ಎಲ್ಲರಿಗೂ ನೀವು ನಿಮ್ಮಲ್ಲಿಯೇ ತಿಕ್ಕಾಟನ್ನು ಕಡಿಮೆ ಮಾಡಿಕೊಡ್ರಿ.